ಏ ರೈಟಿಗೆ ನೋಡ್ರಿ ಬೈ. ಸೊ ನನ್ನ ಗಾಡಿದು ಪೆಟ್ರೋಲ್ ಖಲಾಸ್ ಆಗಿತ್ತು. ಸೊ ಅದಕ್ಕೆ ಈಗ ಹಾಕೊಂಬಂದು ನಿಂದ್ರಿಸಿನಿ. 1330 ರೂಪಾಯಿದು ಗಾಡಿ ಫುಲ್ ಆಗಿದೆ. ಅಂಡ್ ಅದನ್ನು ಏನಂತಾರ 95 ಆಕ್ಟೇನ್ ಹಾಕ್ಸಿನಿ. ಇಲ್ಲಿ 95 ಪ್ರೀಮಿಯಂ ಪೆಟ್ರೋಲ್ ಎಲ್ಲ ಕಡೆ ಸಿಗ್ಲಿತ್ತದ. ಸೊ ಅದೇ ಪ್ರಿಫರ್ ಮಾಡ್ಲತ್ತೇವೆ. ಸೊ ಈ ದಿನ ಏನು ಎಥೆನಾಲ್ ಹಾಕಿವಲ್ಲ, ಅದು ಕಾರ್ಬೋರೇಟರ್ ಒಳಗೆ ಇದು ಆಗಿರ್ತದೆ, ಏನಂತಾರೆ ಎಲ್ಲ ಕ್ಲಾಗ್ ಆಗಿ ಕೂತಿರ್ತದೆ ಹೊಲಸು. ಅದು ಎಲ್ಲ ಹೋಗೋ ಸಲಕ ಇದು ಹಾಕ್ಲತ್ತೀನಿ. ಪೆಟ್ರೋಲ್ ಸಿಸ್ಟಮ್ ಕ್ಲೀನರ್ ಅಂತ ಇದು ಮೋಟಲ್ದು. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್ ಭೈ. ಸೋನ್ಮಾರ್ಗ್ ಟನಲ್ ವ್ಯೂ ನೋಡ್ರಿ ಗಾರಿ. ಅಲ್ಲಿ ಸ್ವಲ್ಪ ಗ್ಲೇಷಿಯರ್ ಅದ ಮ್ಯಾಗ್. ಇಲ್ಲಿ ಕಾಣಿಸ್ತಿರ್ಬೋದು, ಕ್ಯಾಮ್ರಾದಾಗ ಅಷ್ಟು ಕಾಣಿಸಲ್ಲ, ಅಲ್ಲಿ ಹಿಂದಿಂದ ಕಾಣಿಸ್ಲತ್ತಿತ್ತು. ಈಗ ನಾವು ಸೋನ್ಮಾರ್ಗ್ ಟನಲ್ ಹಿಂದಿದ್ದೆವು. ಇಷ್ಟೊತ್ತಕ ನಂದು ಮೈಕ್ ನನ್ನ ಜಾಕೆಟಿಗಿತ್ತು. ಏನ್ ರೆಕಾರ್ಡ್ ಆಗಿದೆ ಅದೇ ಈಗ ನೋಡಿ ಪರೇಶಾನ್ ಆಗಿನಿ. ಎಲ್ಲ ಫುಟೇಜ್ ಆಯ್ತು. ಸೊ ಅದಕ್ಕೆ ಅವೆಲ್ಲ ಫುಟೇಜ್ ಸಾಂಗ್ ಹಾಕಿ ಬಿಟ್ಟಿನಿ. ಈಗ ಸ್ವಲ್ಪ ಚಳಿ ಚಾಲು ಆಗ್ಯದ. ಎಲ್ಲರೂ ಸ್ವಲ್ಪ ಗರಂ ಆಗ್ಬೇಕಂತ ಅನ್ಕೊಳುತ್ತೇವೆ. ಬಟ್ ಇದು ಚಳಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಅಲ್ಲಿ ಅದ್ರ ಗುಡ್ಡದ ಮ್ಯಾಗ ನೋಡ್ರಿ ಗಾರಿ ಕ್ಯಾಪ್ ಹಾಯ್ದಂಗ ಅನ್ಸ್ಲಿತ್ತು. ಪೂರಾ ಮುಗಲ್ ಗುಡ್ಡದ ಮ್ಯಾಗ ನಿಂತದ. ಗರಂ ಆಗಿವ್ರಪ್ಪ ನಾವು. ಏ ಐಕ್ರಾಸಿಗೆ ಸ್ಪಾಯ್ಲರ್ ಹಚ್ಚಾರ ಅಣ್ಣ. ಅದನ್ನ ಲಗೇಜ್ ರ್ಯಾಕ್ ಮ್ಯಾಗ. ಟೈಮ್ 7:17 ನಿಮಿಷ ಆಗ್ಯದ. ಬಟ್ ಇಲ್ಲಿ ನೋಡೋರು ಅನ್ಸಲ್ಲೇ ಇನ್ನು 5 ಆಗ್ಯದ ಅಂತ ಅನಿಸ್ತದ. ನೋಡ್ರಿ ಎಷ್ಟು ಬೆಳಕದ. ಮೌಂಟೇನ್ಸ್ದಾಗ ಜಲ್ದಿ ಕತ್ತಲಾಗಲ್ಲ. ಈಗ ಎಷ್ಟು ಹೊಡ್ಡದ. ಬ್ರೇಕ್ ಬಿಟ್ಟಂದ್ರೆ ಈಗ ಹಿಂದೆ ಹೋಗ್ತದೆ. ಬಟ್ ಕಾಣಿಸಲ್ಲ ಇದ್ರಾಗ ವಿಡಿಯೋದಾಗ. ಆ್ಯಂಡ್ ನಮ್ಮ ಗಾಡಿ ಪವರ್ನು ತಗೊಲಾಗ್ಯಾವ. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಏ ನಮ್ಮ ಆಕಾಶಣ್ಣ ಲೀಡ್ ಮಾಡ್ಲಿತ್ತಾನ. ಆಕಾಶಣ್ಣನ ಹಿಂದೆ ಚೇತನ್ ಬೈ ಯಾರ, ಚೇತನ್ ಬೈ ಹಿಂದೆ ನಂದು ಹಿಂದೆ ಯಾರ ಶಿವ ಬೈ ಯಾರ, ಶಿವ ಬೈ ಹಿಂದೆ GK ಯಾರ. ಏ ಲೈಟ್ ಹೊಡ್ಲಿತ್ತಾರ ಲಾರಿದಾರ. ನಾವು ಹೊಡೆ ಮೇಲೆ ಲೈಟ್ ಪಿಚ್ಚು 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 ಪಿಚ್ಚು. ನಾವೆಲ್ಲರೂ ಇಂಟರ್ಕಮ್ದಾಗ ಕನೆಕ್ಟ್ ಇದ್ದೆವು. ಇಟ್ಟು ಕತ್ತಲು ಎಪ್ಸುತ್ತಾರಪ್ಪ. ಯು ಆರ್ ಅಂಡರ್ CCTV ಫುಟೇಜ್ ಇಲ್ಲ, ಯು ಆರ್ ಅಂಡರ್ CCTV ಸರ್ವೆಲೆನ್ಸ್. ಅಣ್ಣ ನಿಮಗೆ ಈ ಟನಲ್ದಾಗ ಬಂದು ಹ್ಯಾಂಗ ಅನಿಸ್ರಿ, ಹ್ಯಾಂಗ್ ಫೀಲ್ ಹೊಂಟದ್ರಿ? ನನಗೆ ನೋಡ್ರಿ ಭಾರಿ ಅನ್ಸ್ಲಿತ್ತದ. ಮಸ್ತ್ ಅನ್ಸ್ಲಿತ್ತದ. ಚಲೋ ಅನ್ಸ್ಲಿತ್ತದ. ಓಕೆ ಅನ್ಸ್ಲಿತ್ತದ. ಆಕಾಶಣ್ಣ ಮುಂದೋದ್ರು ಕೊಡಲಿಗನ. ಮುಂದೋದ್ರೆ ಕೊಯ್ ಅಂದ್ರು ಕೊಡ್ಲಿನೇ ಅದು. ಈಗ ಆಕಾಶಣ್ಣದ ಮುಂದೋದ್ರೆ ನಿಮಗೆ ಲಡಾಖ್ ಬರೋದೇನು ಮನೆಗೆ ಹೋಗೋದ. ಮನೆಗೆ ಹೋಯ್ತಂದ್ರೆ ಓವರ್ಟೇಕ್ ಮಾಡ್ರಿ. ಲಡಾಖ್ ಹೋಗೈತಂದ್ರೆ ಸುಮ್ ಹಿಂದಿರ್ರಿ. ಗೊತ್ತಿಲ್ಲ. ಈಗ ಮೇ ಬಿ ಕಾಲ್ ಡಿಸ್ಕನೆಕ್ಟ್ ಆಗ್ತಿರ್ಬೇಕು. ನೆಟ್ವರ್ಕ್ ಹೋಗ್ತದ ಅಂದ್ರೂ ಸ್ಟಿಲ್ ಇಷ್ಟು ಒಳಗೆ ಬಂದೆ ಅಂದ್ರೂ ಇಷ್ಟು ನೆಟ್ವರ್ಕ್ ಅದ. ಆಲ್ ಥ್ಯಾಂಕ್ಸ್ ಟು ಏರ್ಟೆಲ್ ಸಿಮ್. ಯು ಆರ್ ಅಂಡರ್ CCTV ಸರ್ವೆಲೆನ್ಸ್ ಫಾರ್ ಸೇಫ್ ಡ್ರೈವಿಂಗ್. ಥ್ಯಾಂಕ್ ಯು. ವಿಸಿಟ್ ಅಗೇನ್. ಸೀದಾ ಏ ರೈಟಿಗೆ ನೋಡ್ರಿ ಬೈ. ಓ ಸ್ನೋ. ಓಹೋ ಅಮ್ಮ ಮುಂದೆ ಸ್ಟಾಪ್ ಮಾಡ್ರಪ್ಪ. ಲಾಡ್ಲೇ ಮ್ಯಾವ್. दम खुश ಆಗ್ಬೇಡ್ರಿ. ಒಮ್ಲಿಗೆ ಖುಷ್ ಆಗ್ಬೇಡ್ರಿ. अभी पार होना बाकी है. Keep your excitement for future. सर राम ಈ ಕಣ್ರಿ. ಸೋನ್ಮಾರ್ಗ್ 3 ಕಿಲೋಮೀಟರ್. ಈಗ ಮುಂದೆ ಎಲ್ಲೂ ಹಿಡಿಬೇಡ್ದ್ರಪ್ಪ. ಯಾಟ್ಯಾಕ ರಾತ್ರಿ ನಡೆಸ್ಲಿ ಬ್ಯಾಡ ಅನ್ಬೇಡ್ದು ಇವ್ರು. ಇವ ನಿಂದ್ರಸನ ಕಿವಿ ಕಟ್ಟಿಗೆ ಕೊಡ್ತೀನಿ ಕಾಟತ್. ಮಿಲ್ಟ್ರಿದವ್ರು ಸಾಕು ಮಾಡ್ಯಾರ. ಮತ್ತು ಇವ್ರು ಲೋಕಲ್ ಒಂದು ಬೈ ಈಸಿ ತೋರಿ. ಬೈ ನೀವೆಲ್ಲರೂ ಈಸಿ ತೋರಿ. ನಿಮ್ಮ ಗಾಡಿ ಮಂಗಲ್ಲ, ನಮ್ಮ 2 ಡಾಮಿನರ್ ಮಂಗ್ತಾವ ಚಲೋ. ಏ ಮ್ಯಾವ್ ಬೈ ಹೇಳತ್ತವ್ರಿ ಮ್ಯಾವ್. ಏ ಬೈ ಅದು ಎದುರು ನೋಡ್ರಿ. ಕ್ರೇಜಿ ಬೈ ಕ್ರೇಜಿ.
ಅಲ್ಲಿ ತಳಗೊಂದು ಟನಲ್ ಅದ, ಟನಲ್ ಸಣ್ಣದು. ವೆಲಿ ಹೈಡ್ ಗೋ ಸ್ಲೋ. ಸೊ ನಾವು ಸೋನ್ಮಾರ್ಗ್ ದಾಟೇವ್. ಇಲ್ಲಿದು ತ್ರಾಸು 58 ಕಿಲೋಮೀಟರ್ ಅದ. ನಮ್ಮ ಗಾಡಿ ಪಿಕಪ್ ತಗೊಳಗೆ ಅಷ್ಟು ಡೇಂಜರ್ ಅವ ರೋಡ್. ಬಟ್ ಚಳಿ ಯಾರೇ ಭಯಂಕರ ಬಿಡ್ಲತ್ತದ. ಅಲ್ಲಿ ಎದುರು ನೋಡ್ರಿ ಗರಿ. ನಾವು ಇವತ್ತು ಲೇ ಒಳಗೆ ಹೋಗಿ, ಸಾರಿ ನಾವು ಕಾರ್ಗಿಲ್, ಲೇ ಭಾಳ ದೂರ ಆಗ್ತದೆ. ಲೇ 340 ಕಿಲೋಮೀಟ್ರ್ ಅದ, ಕಾರ್ಗಿಲ್ 150 ಕಿಲೋಮೀಟ್ರ್ ಅದ. ಲೇ ಹೋಗ್ಬೇಕಂದ್ರೆ ನಮಗೀಗ ಝೋಜಿಲಾ ಪಾಸ್ ಹತ್ತದ. ಅದು ಝೋಜಿಲಾ ಪಾಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೋಡ್ ಇನ್ ದ ವರ್ಲ್ಡ್. ಸೊ ಅದು ರೋಡಿಗೆ ಬಂದ್ ಮಾಡ್ಲತ್ತಾರ. ಅದ್ರ ಸಲಕ್ಕೆ ಟನಲ್ ಮಾಡ್ಯಾರ. ಅದು ಟನಲ್ ಚಾಲು ಅದ, ಬಂದದ, ಇನ್ನೂ ಓಪನ್ ಆಗ್ಯದ, ನಮಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮ ಗಾಡಿ ಏರಲಾಗೆ ಒಂದು ಗೇರ್ ಡೌನ್ ಮಾಡ್ಬೇಕಾಗ್ತದೆ. ಬೈ ಸೌಕಾಸ್ ಸೌಕಾಸ್ ಬರ್ರಿ ಸೌಕಾಸ್. ಓಹ್ ಓ ಕ್ರೇಜಿ ಕ್ರೇಜಿ. ಇಲ್ಲಿ ಬೈಕರ್ಸ್ ನಿಂದ್ರಸ್ಯಾರ. ಇಲ್ಲಿ ಚಳಿ ಹಿಡ್ಲಿತ್ತಿರ್ಬೇಕು ಇವ್ರಿಗೆ. ಬೈಕರ್ಸ್ ನಿಂದ್ರಸ್ಯಾರ. ಲೈಫ್ ಇಸ್ ಶಾರ್ಟ್, ಡೋಂಟ್ ಮೇಕ್ ಇಟ್ ಶಾರ್ಟರ್ ಅಂತ. ನಾ ಇಷ್ಟು ಜೋರು ಮಾತಾಡ್ಲತ್ತೀನಿ, ತಲೆ ಹಿಡ್ಲಿತ್ತದ ನಂದು. ಓ ಭೈ, ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಅನ್ಬಿಲೀವೇಬಲ್. ಇದು ಕಾಶ್ಮೀರ್ ಮತ್ತು ಲಡಾಖ್ ಬಾರ್ಡರ್ ಇದಿರಬೇಕು. ಅದಕ್ಕೆ ರೋಡ್ ಖರಾಬ್ ಅವ. ಹಿಂಗೆ ರೋಡ್ ಇತ್ತಂದ್ರೆ ಹೈರಾಣ ಅದ. ಐ ಹೋಪ್ ಮುಂದೆ ಸರಿಯಾಗಿ ರೋಡ್ ಬರಬೇಕು. ಈ ಕಡೆ ರೈಟಿಗೆ ಊರು ಅದ ಈಗ ರೀ ತೊಳಗ. ಓ ವೈ ಕ್ರೇಜಿ. ಅಬ್ಬ ಶಾರ್ಪ್ ಯೂಟರ್ನ್ ಅದ. ಸ್ಲೋ ಸ್ಲೋ ಸ್ಲೋ. ಲೆಫ್ಟಿಗೆ ಏನೂ ಇಲ್ಲ, ಪೂರಾ ಖಾಯಿ ಅದ, ಖಾಯಿ ಕಾಣಿಸ್ಲಿತ್ತ ಲೆಫ್ಟಿಗೆ ನಿಮಗೆ ಲೈಟ್. ನಾನು ನೋಡಲಾಗಿನಿ, ಅದಕ್ಕಂದ್ರೆ ಈ ಕಡೆ ನಾ ಫೋಕಸ್ ಮಾಡೋಕ್ಕಾಗ್ತದ. ಯಪ್ಪ 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 ಟ್ಯಾಕ್ ಅದ, ಭಯಂಕರ ಟ್ಯಾಕ್ ಅದ. ಜಿ ಟಿದ ಹೈರಾಣದ ಸ್ವಲ್ಪ ಹೊಂಟ್ರ. ಓಕೆ. ಯಪ್ಪ 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 ಇಷ್ಟು ಎಕ್ಸ್ಟ್ರೀಮ. ಸೊ ಫೈನಲಿ ಲಡಾಖ್ ಅಡ್ವೆಂಚರ್ ಸ್ಟಾರ್ಟ್ ಆಯಿತು. ಬೈಕರ್ ಹೊಂಟಾರ ಇಬ್ಬರು ಕಪಲ್ಸ್. ಓಹೋ ಹೆಡ್ಸ್ ಆಫ್. ನೋಡ್ರಿ ತಳಗ ನೋಡ್ರಿ, ಲೆಫ್ಟಿಗೆ ನೋಡ್ರಿ. ನನ್ನ ಲೆಫ್ಟಿಗೆ ಒಂದು ಮೌಂಟೇನ್ ಅದ, ಅದನ್ನು ಗ್ಲೇಷಿಯರ್ದು. ವೇಟ್ ತೋರಿಸ್ತೀನಿ. ಸಿ ಅನ್ಬಿಲೀವೇಬಲ್ ಕ್ರೇಜಿ. ನಾ ಗಾಡಿ ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸ್ 3ನೇ ಗೇರ್ ಹಾಕ್ಲತ್ತೀನಿ. ಅದ್ರ ಮ್ಯಾಗ ಹಾಕ್ತಾರೆ ಗಡ ಮಾಡುತ್ತದ. ಅಷ್ಟು ಹಿಂಗೆ ಸ್ಟೇಕ್ ಅದ. ಈಗ 3ನೇ ಗೇರ್ದಾಗ ಅದ, ಎರಲ್ಲ 2ನೇ ಗೇರ್ದಾಗ ತೊಗೊಂಡ. ನೋಡ್ರಿ ಎಷ್ಟು ಅಪ್ಪೀಲ್ ಅದ. ಗಾಡಿ ಹಿಂಗೆ ಬೌನ್ಸ್ ಅಲ್ಲೈತಿ. ಎದ್ರಿನ ಟೈರ್ ಪೂರಾ ಹಿಂಗೆ ಕಡಿ ಹೊಂಟದ. ನಮ್ಮ ಆಕಾಶಣ್ಣ ಅವಾಗೆ ಎಕ್ಸಾಸ್ಟ್ ಚೇಂಜ್ ಮಾಡಿಸೀನಿ. ಇದು ಲಡಾಖ್ ರೈಡ್ ಬರೋ ಟೈಮಿಗೆ ಅದು ಎಕ್ಸಾಸ್ಟ್ನು ಅವಾಗೆ ಬಂದಿತ್ತು. ಬಟ್ ಅದ್ರದ್ದು ಈಸಿನ ಡಿ ಬಿ ಕಿಲ್ಲರ್ ಹಚ್ಚಿದಿತ್ತು. ಅಣ್ಣ ಇವತ್ತೇನು ನಿನ್ನೆ ಡಿ ಬಿ ಕಿಲ್ಲರ್ ತೆಗ್ದಾನ, ಅದ್ರ ಸಲಕ್ಕೆ ಇಷ್ಟು ಸೌಂಡ್ ಹೊಡ್ಲಿತ್ತು. ಡಿ ಬಿ ಕಿಲ್ಲರ್ ಹಚ್ಚ ಮ್ಯಾಗ ಅದು ಸೌಂಡೇ ಬರ್ಲಿಕ್ಕೆ. ಅದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಅದಂತ ಗೊತ್ತೇ ಆಗಲ್ಕದು. ಓಂ ನಮಃ ಶಿವಾಯ್. ಯಪ್ಪೋ ನಮ್ಮ ಲಡಾಖ್ ಟ್ರಿಪ್ಪಿಂದು ಫಸ್ಟ್ ವಾಟರ್ ಕ್ರಾಸ್. ಇದು ನೋಡ್ರಿ ಗ್ಲೇಷಿಯರ್. ಓಹೋ ಭೈ, ಇವ್ರು ಎದ್ರಿನ ಲಾರಿದವ್ರು ಪೂರಾ ಮೈಗೆ ಹೊಂಟ್ರ. ಅದನ್ನು ಫಾಸ್ಟ್ ಅದಾಗ ನಾವೇ ಅಂಜಲಿತ್ತೇವು. ನಾವು ಚಲೋ ರೋಡ್ದಾಗ ಅಷ್ಟೇ ಹೊಡಿತೀವಿ. ಇಂಥ ರೋಡ್, ಅದನ್ನು ರಾತ್ರಿ, ಆ್ಯಂಡ್ ಅದನ್ನು ಇಷ್ಟು ಡೆಡ್ಲಿಯೆಸ್ಟ್ ರೋಡ್. ವೆರಿ ನೈಸ್. ಕೀಪ್ ಗೋಯಿಂಗ್ ಬಾಯ್ಸ್. ನಾವು ಜಾಸ್ತಿ ಸ್ಪೀಡ್ ಹೊಡೆಪ್ಲೇ ಇಲ್ಲ, ಇಷ್ಟೇ 3ನೇ ಗೇರ್. ಯಾಕಂದ್ರೆ ರೋಡ್ ಖರಾಬ್ ಅವ. ಅದ್ರಾಗ ಇವೇನು ಫುಟ್ಪಾತ್ ಮ್ಯಾಗ ಹಾಕ್ತಾರೆ ನೋಡ್ರಿ, ಆ ಟೈಪ್ ಅವ ಇವು. ಯಾಕಂದ್ರೆ ರೋಡ್ ಮಾಡ್ರೆ ಬಾರ್ ಡ್ಯಾಮೇಜ್ ಆಗ್ತಾವ. ಅಬ್ಬ. ಸೊ ಫೈನಲಿ ಝೋಜಿಲಾ ಪಾಸ್ ಮ್ಯಾಗಿದ್ದೆ ನೋಡ್ರಿ. ಈಗ ಯು ಆರ್ ಎಟ್ ಝೋಜಿಲಾ ಪಾಸ್, ಆಲ್ಟಿಟ್ಯೂಡ್ 11,649. ಓಬ್ಬಾ, ಟೈಮ್ 9:15 ಆಗ್ಯದ. ನಾವು ಝೋಜಿಲಾ ಪಾಸ್ದಾಗಿದ್ದೆವು. ಹೇ
सबको पता नहीं मेरे K32HL 5846. ಸೊ ನಾವು ಆಫಿಷಿಯಲಿ ಲಡಾಖ್ದಾಗ ಅವಾಗ ಎಂಟ್ರಿ ಆಗ್ಯಾವ. ಝೋಜಿಲಾ ಪಾಸ್ ಲಡಾಖ್ದಾಗೆ ಬರ್ತದೆ. ಸೊ ಥ್ಯಾಂಕ್ ಯು ಫಾರ್ ವಿಸಿಟ್ ಟೂರಿಸಮ್ ಡೆವಲಪ್ಮೆಂಟ್ ಅಥಾರಿಟಿ ಕಾರ್ಗಿಲ್. ಡೆಲ್ಲಿ 1006 ಕಿಲೋಮೀಟರ್ ಅದು ಇಲ್ಲಿದು. ಜಮ್ಮು 420. ಓಕೆ. ಝೋಜಿಲಾ ಟಾಪ್ 12 ಕಿಲೋಮೀಟ್ರ್. ಅಂದ್ರೆ ನಾವು ಈಗ ಝೋಜಿಲಾ ಅಲ್ಲಿಂದ 18 ಕಿಲೋಮೀಟ್ರ್ ಬಂದೆವು ಅಣ್ಣ. ಇದು ಏನಂತಾರೆ ಕಾರ್ಗಿಲ್ ಹೋಗೋದಾಗಲ್ಲ, ದ್ರಾಸ್ದಾಗೆ ಸ್ಟೇ ಮಾಡೋಣ. ದ್ರಾಸ್ ಹಾಂ 25 ಕಿಲೋಮೀಟ್ರ್ ಅದ. ನಂಗೆ ನಿದ್ದೆ ಹೊಂಟು ಜೋಲಿ ಹೊಲದ. ಈಗ ನಾವು ಲಡಾಖ್ದಾಗ ಎಂಟ್ರ್ ಆಗ್ಯಾವ. ಇಲ್ಲೆಲ್ಲ ಹಂಗೆ ಸೀನ್ ಇಲ್ಲ, ಹಿಡೋದು ನಿಂದಿರ್ಸೋದು ಮಾಡೋದು. ಹಾಂ ಬಟ್ ಇಂಥವು ಚೆಕ್ ಪೋಸ್ಟ್ ಇರ್ತಾವೆ. ಒಂದೊಂದು ಸಲ ನಮ್ಮ ಪರ್ಮಿಟ್ ತೋರಿಸ್ಬೇಕು ಆ್ಯಂಡ್ ನಮ್ಮ ಗಾಡಿ ನಂಬರ್ ಅದು ಬರೆಸ್ಬೇಕು. ಫ್ರಮ್ ಪಾಸ್ಟ್ 5 days ಪ್ರಾಪರ್ ರೆಸ್ಟ್ ಸಿಗಲ್ಲಾಗ್ಯದ ಬಾಡಿಗೆ. ಬಟ್ ಸ್ಟಿಲ್ ಎನರ್ಜಿ ಲೆವೆಲ್ ಹೈ ಅದಂತ ಮ್ಯಾನೇಜ್ ಮಾಡ್ಲತ್ತಿ. ಸೊ ಕಾರ್ಗಿಲ್ ಇಲ್ಲಿದು 84 ಕಿಲೋಮೀಟ್ರ್ ಅದ. ಸೊ 84 ಕಿಲೋಮೀಟ್ರ್ ತನಕ ನನಗೆ ಪೇಷನ್ಸ್ ಇಲ್ಲ. ಸೊ ಅದಕ್ಕೆ ದ್ರಾಸ್ದಾಗ ಸ್ಟೇ ಮಾಡಮ್. ದ್ರಾಸ್ದಾಗ ಸ್ಟೇ ಮಾಡಿ ದ್ರಾಸ್ ಟು ಕಾರ್ಗಿಲ್ ರೂಟ್ ಹೆಂಗದಂತ ಮಾರ್ನಿಂಗ್ ನೋಡ್ಲಿಕ್ಕೆ ಸಿಗ್ತದೆ. ಮಸ್ತ್ ಈಗ ನಾ ಫೀಲ್ ಮಾಡ್ಲತ್ತೀನಿ ಅದು ಲಡಾಖಿಂದು ಲ್ಯಾಂಡ್ಸ್ಕೇಪ್. ಸೊ ಆಲ್ಮೋಸ್ಟ್ ದ್ರಾಸ ಸನಿ ಬಂದೆವು. ನಂಗಂತರೂ ಕಂಟ್ರೋಲ್ ಆಗಲಿಕ್ಕೆ ನಿದ್ದೆ. ಯಾಕೆ ನೀವು ಫಸ್ಟ್ ಟೈಮ್ ಈ ಥರ ಆಗ್ಲಿತ್ತದ ತಾನೇ ಹಿಂಗೆ ಹಿಂಗೆ ಕಣ್ಣಿದಾಗ್ಬಿಡ್ಲತ್ತ. ಬಾರ್ ಹಿಂಗೆ ಜಟ್ಟಿಗೆ ಹೊಡ್ಲತ್ತೀನಿ. ಬಟ್ ಅಷ್ಟೇ ಇಲ್ಲ, ದ್ರಾಸ್ ತಕ ಹೊರೆ ಹೋಗಬೇಕು. ಒಂದು ಯಾವುದ್ರೆ ಹೋಟೆಲ್ ನೋಡಿ ಸ್ಟೇ ಮಾಡಬೇಕು. ನಂಗೆ ಇದ್ರಕ್ಕಿಂತ ಮುಂದೆ ಆಗಲ್ಲ. ಯಾಕಂದ್ರೆ ಈ ದಿನ ಮುಂದೆ ಹೋಗಮಂತ ಓಕೆ ನಾ ಹೋಗೀನಿ. ನಾ ಏನು ಇದು ಮಾಡಿಲ್ಲ, ಟಯರ್ಡ್ ಆದ್ರೂ ಗಾಡಿ ನಡೆಸೀನಿ. ಬಟ್ ಈಗ ಆಗಲಿಕ್ಕೆ ಇದಕ್ಕೇನು ಇದು ಏನಂತಾರೆ, ಇದು ಆಲ್ಟಿಟ್ಯೂಡ್ ಸಲಕ, ಇದು ಥಂಡಿ ಸಲಕ ಆಗಿರ್ಬೋದು. ಆ್ಯಂಡ್ ಇವತ್ತು ಮಾರ್ನಿಂಗ್ 2 ಗೋಳಿ ತೊಗೊಂಡಿದ್ದ. ಆ ಗೋಳಿನ ಎಫೆಕ್ಟ್ ಇದ್ದಿರಬಹುದು. ಒಂದು ಗೋಳಿ ಡೈಮಾಕ್ಸ್ ತೊಗೊಂಡಿದ್ದ, ಒಂದು ಗೋಲಿ ನಂದು ಮಸಲ್. ನೀನೇ ಅದು ಮಿಲ್ಟ್ರಿ ಕ್ಯಾಂಪ್ದಾಗ ಮುಕ್ಕೊಂಡಾಗ ನಾನು ಪೂರ ಏನಂತಾರೆ ಗೋಣ್ ಹಿಡ್ದು ಬೆನ್ನಿನ ತಕ ಮಸಲ್ ಹಿಡ್ದಿತ್ತು. ಮಸಲ್ ಅಂತಾರೆ ವೇನ್ಸ್ ಅಂತಾರೆ ಗೊತ್ತಿಲ್ಲ. ಬಟ್ ಅದು ಏನೋ ಪ್ರಾಬ್ಲಮ್ ಆಗಿತ್ತು. ಅದ್ರ ಸಲಕ್ಕೆ ಒಂದು ಗೋಲಿ ತೊಗೊಂಡಿದ್ದ ಆ್ಯಂಡ್ ಡೈಮಾಕ್ಸ್ ತೊಗೊಂಡಿದ್ದ. ಖರೇನೆ ಹೇಳತ್ತೀನಿ, ನಿದ್ದೆ ಖತರ್ನಾಕ್ ಹೊಂಟದ. ಪ್ರಾಪರ್ ನಿದ್ದೆ ಬೇಕೆ ನನಗೆ. ಈಗ ಪ್ರಾಪರ್ ನಿದ್ದೆ. ದ್ರಾಸ್ 2 ಕಿಲೋಮೀಟರ್. ಜಲ್ದಿ ಒಂದು ಚಲೋ ಹೋಟೆಲ್ ಸಿಗಲಿ. ಆ್ಯಂಡ್ ಹೋಟೆಲ್ ಹುಡುಕಾಡ್ಬೇಕಲ್ಲ, ಇದೊಂದು ನಮಗೊಂದು ದೊಡ್ಡ ಸಮಸ್ಯೆ. ಈಗ ನಮ್ಮ ಕಾರ್ಗಿಲ್ ಹೋಲಕ್ಕೇನು ದೊಡ್ಡ ಮಾತಿಲ್ಲ. ಮೇ ಬಿ 60 ಕಿಲೋಮೀಟರ್ಸ್ ಇದ್ದಿರ್ಬೋದು. ಬಟ್ ಇಲ್ಲಿ ಹೊಲಕ್ಕೆ 1.5 ಗಂಟೆ ಮತ್ತು ಅಲ್ಲಿ ರೂಮ್ ಸಿಗ್ತಾವ ಇಲ್ಲ ಗ್ಯಾರಂಟಿ ಇಲ್ಲ. ಮತ್ತು ರೂಮ್ ಹುಡುಕಾಡಬೇಕು. ಭಾಳ ಅಂದ್ರೆ ಭಾಳ ಟೈಮ್ ಆಗ್ತದೆ. ಅಬ್ಬ. ಸೊ ಫೈನಲಿ ದ್ರಾಸ್ದಾಗ ಎಂಟ್ರ್ ಅದೇವು. ಇಲ್ಲಿ ಅದ ರೂಮ್. ಆಹಾ, ವೈಫೈನೂ ಅದ. सर जी रूम से 5 मेंबर से एक रूम चाहिए. एक रूम में हो जाएगा. एक रूम में तो मुश्किल है. 3 रूम 2 रूम. ठीक है. दिक्कत है. खाना भी मिल जाएगा क्या आपके पास? खाना मिल जाएगा. हाँ, रोटी चावल मिल जाएगा ना आपके पास? ओहो नाइस. ದಿಸ್ ಈಸ್ ಆಲ್ಸೋ ಗುಡ್. ಸೊ ನಾವು ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೆವು. ಅವ್ರ ಬಳಿ ಊಟ ಕೇಳಿದೆವು. ಬಟ್ ಅವರು 1 ಗಂಟೆ ಮ್ಯಾಗ್ ಆಗ್ತಾವ ಅಂತಂದ್ರು. ಸೊ ಅದಕ್ಕೆ ಅಲ್ಲಿ ಮುಂದೆ ರೆಸ್ಟೋರೆಂಟಿಗೆ ಹೋಗಿದ್ದೆವು. ಈಗ ಊಟ ಮಾಡಿ ಮತ್ತೆ ರಿಟರ್ನ್ ರೂಮಿಗೆ ಬಂದೆವು. ಸೊ ಈಗ ಮಸ್ತ್ ಹೋಗಿ ಮಲ್ಕೋತೀನಿ. ನಂಗ್ರೆ ಭಯಂಕರ ನಿದ್ದೆ ಹೊಂಟದ. ಓಕೆ, ಇದು ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗಮಂತ. ಸೊ ಇದು ದ್ರಾಸ್ ಇತ್ತು. ನಾಳೆ ದ್ರಾಸ್ಲಿಂತ ಮತ್ತೆ ವ್ಲಾಗ್ ಸ್ಟಾರ್ಟ್ ಆಗ್ತದೆ. ಬಾಯ್ ಟೇಕ್ ಕೇರ್. Never not, never under, never ever.